ಮೈಸೂರಿಗೆ ಹೋಗಲು ಅನುಮತಿಯನ್ನ ಕೇಳಿದ್ದ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲಿರುವಂತಹ ದರ್ಶನ್ ಅವರು ಜಾಮೀನು ನಿಯಮದ ಪ್ರಕಾರ ಬೆಂಗಳೂರಿನಲ್ಲೇ ಇರಬೇಕು. ದರ್ಶನ್ ಅನುಮತಿಯನ್ನ ಪಡೆದು ಇತ್ತೀಚೆಗಷ್ಟೇ ಮೈಸೂರಿಗೆ ಹೋಗಿದ್ರು ನಟ ದರ್ಶನ್ ಅವರು. ಮತ್ತೊಮ್ಮೆ ಅನುಮತಿಯನ್ನ ಕೇಳಿದ್ದ ದರ್ಶನ್ಗೆ ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಸಂಕ್ರಾಂತಿಗೆ ಕಿಚ್ಚು ಹಾಯಿಸುವ ಸಂಪ್ರದಾಯವನ್ನ ಇಟ್ಕೊಂಡಿರುವಂತಹ ದರ್ಶನ್ ಪ್ರತಿ ವರ್ಷ ಸಂಕ್ರಾಂತಿಯಂದು ತಮ್ಮದೇ ಎತ್ತುಗಳಿಗೆ ಕಿಚ್ಚನ್ನ ಹಾಯಿಸ್ತಾ ಇದ್ರು ದರ್ಶನ್. ಸಂಕ್ರಾಂತಿ ಸಂಪ್ರದಾಯವನ್ನ ಪಾಲಿಸಲು ಅನುಮತಿಯನ್ನ ಕೇಳಿದ್ರು ದರ್ಶನ್ ಅವರು. ಜನವರಿ 12ರಿಂದ 18ರವರೆಗೂ ಕೂಡ ಅನುಮತಿಯನ್ನ ನೀಡಿದೆ ನ್ಯಾಯಾಲಯ. ಅರ್ಜಿಯನ್ನ ಪುರಸ್ಕರಿಸಿ ಅನುಮತಿಯನ್ನ ನೀಡಿದೆ 57ನೆಯ CCH ಕೋರ್ಟ್. ಹೊರ ರಾಜ್ಯಕ್ಕೆ ತೆರಳಲು ಅನುಮತಿಯನ್ನ ಕೇಳಿದ್ರು ಪವಿತ್ರ ಗೌಡ. ಅವರಿಗೂ ಕೂಡ ಈಗ ಅನುಮತಿ ಸಿಕ್ಕಿದೆ. ಪವಿತ್ರ ಗೌಡಗೆ 5 ರಾಜ್ಯಗಳಿಗೆ ತೆರಳಲು ಅನುಮತಿಯನ್ನ ನೀಡಿದೆ ನ್ಯಾಯಾಲಯ. ಬಾಂಬೆ, ಕೋಲ್ಕತ್ತಾ, ಸೂರತ್, ಇನ್ನು ದೆಹಲಿ ಮತ್ತು ಗುಜರಾತ್ಗೆ ಭೇಟಿಯನ್ನ ನೀಡಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ರೆಡ್ ಕಾರ್ಪೆಟ್ ಕಂಪನಿ ವ್ಯವಹಾರಕ್ಕೆ ಹೊರ ರಾಜ್ಯದ ಅನುಮತಿಯನ್ನ ಕೇಳಿದ್ರು ಪವಿತ್ರ ಗೌಡ. ಸದ್ಯ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಿಗೂ ಇದ್ದ ನಿರ್ಬಂಧನಕ್ಕೆ ನ್ಯಾಯಾಲಯ ವಿನಾಯಿತಿಯನ್ನ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಏನೋ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಇಬ್ರು ಕೂಡ ರೆಗ್ಯುಲರ್ ಬೇಲ್ ಅನ್ನ ಪಡೆದು ಹೊರಬಂದಿದ್ದಾರೆ. ಇನ್ನು ಸದ್ಯ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೂಡ ಹಾಜರಾಗಿದ್ರು. ಇನ್ನು ಜಾಮೀನು ಕೊಡುವಂತ ಹೊತ್ತಿನಲ್ಲಿ ಹಲವು ಷರತ್ತುಗಳನ್ನ ಹಾಕಿದ್ರು. ಅದರ ಪ್ರಕಾರ ದರ್ಶನ್ ಅವರು ಬೆಂಗಳೂರಿನಲ್ಲೇ ಇರಬೇಕು, ಅಂದ್ರೆ ಕೋರ್ಟಿನ ವ್ಯಾಪ್ತಿಯಲ್ಲೇ ಇರಬೇಕು. ಪವಿತ್ರ ಗೌಡ ಅವ್ರಿಗೂ ಕೂಡ ಈ ಒಂದು ವಿಚಾರ ನಿಯಮಗಳೇನಿದೆಯಲ್ಲ ಇವೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಇನ್ನು ಇತ್ತೀಚೆಗಷ್ಟೇ ಕೋರ್ಟಿನಿಂದ ಅನುಮತಿಯನ್ನ ಪಡೆದು ಮೈಸೂರಿಗೆ ಕೂಡ ಹೋಗಿದ್ರು. ಮತ್ತೊಮ್ಮೆ ಅನುಮತಿಯನ್ನ ಕೇಳಿದ್ರು ದರ್ಶನ್ ಅವರು. ಸದ್ಯ ದರ್ಶನ್ ಅವರು ಕೇಳಿರುವಂತ ಅನುಮತಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಂಕ್ರಾಂತಿಗೆ ಕಿಚ್ಚು ಹಾಯಿಸುವ ಸಂಪ್ರದಾಯವನ್ನ ಇಟ್ಕೊಂಡಿದ್ದಾರೆ ದರ್ಶನ್. ಪ್ರತಿ ವರ್ಷ ಸಂಕ್ರಾಂತಿಯಂದು ತಮ್ಮದೇ ಎತ್ತುಗಳಿಗೆ ಕಿಚ್ಚು ಹಾಯಿಸ್ತಾ ಇದ್ರು ದರ್ಶನ್. ಹಾಗಾಗಿ ಅನುಮತಿಯನ್ನ ಕೇಳಿದ್ರು. ಸದ್ಯ ಕೋರ್ಟ್ ಇದನ್ನ ಮಂಜೂರು ಮಾಡಿದೆ. ಸಂಕ್ರಾಂತಿ ಸಂಪ್ರದಾಯವನ್ನ ಪಾಲಿಸಲು ಅನುಮತಿಯನ್ನ ಕೇಳಿದ್ರು. ಹೀಗಾಗಿ ಜನವರಿ 12ರಿಂದ 18ರವರೆಗೂ ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ. ಅರ್ಜಿಯನ್ನ ಪುರಸ್ಕರಿಸಿದೆ 57ನೆಯ CCH ಕೋರ್ಟ್. ಇನ್ನು ಹೊರ ರಾಜ್ಯಕ್ಕೆ ಹೋಗಲು ಅನುಮತಿಯನ್ನ ಕೇಳಿದ್ರು ಪವಿತ್ರ ಗೌಡ ಅವರು. ಯಾಕಂತಂದ್ರೆ ಜಾಮೀನಿನ ನಿಯಮಗಳ ಪ್ರಕಾರ ಒಂದಿಷ್ಟು ಷರತ್ತುಗಳಿದೆ, ಕೋರ್ಟಿನ ವ್ಯಾಪ್ತಿಯಲ್ಲೇ ಇರಬೇಕನ್ನೋದಾಗಿ. ಈ ಮೂಲಕವಾಗಿ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳಿದ್ರು. ಅದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪವಿತ್ರ ಗೌಡಗೆ ಸದ್ಯ 5 ರಾಜ್ಯಗಳಿಗೆ ತೆರಳಲು ಅನುಮತಿಯನ್ನ ನೀಡಲಾಗಿದೆ. ಬಾಂಬೆಗೆ ಹೋಗ್ಬೋದು, ಕೋಲ್ಕತ್ತಾಕ್ ಹೋಗ್ಬೋದು, ಸೂರತ್, ಇನ್ನು ದೆಹಲಿ ಮತ್ತು ಗುಜರಾತ್ಗೂ ಕೂಡ ಭೇಟಿಯನ್ನ ನೀಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಕಂಪನಿಯ ವ್ಯವಹಾರಕ್ಕಾಗಿ ಹೊರ ರಾಜ್ಯದ ಅನುಮತಿಯನ್ನ ಕೇಳಿದ್ರು. ಈ ಮೂಲಕವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಿಗೂ ಇದ್ದಂತಹ ನಿರ್ಬಂಧಕ್ಕೆ ನ್ಯಾಯಾಲಯ ವಿನಾಯಿತಿಯನ್ನ ನೀಡಿದೆ.